ಮುಹೂರ್ತ ನೋಡಿದ್ರಿ, ದೇವಿ ಹೇಗಿದೆ ಟೈಟ್ಲು? ಇದರಲ್ಲಿ 2 ಶೇಡ್ ಬರುತ್ತೆ. ಭಕ್ತಿಯಿಂದ ನೋಡಿದ್ರೆ ದೇವಿ, ಆದರೆ ನಮ್ಮ ಚೇತನ್ ಅವ್ರ ಕಡೆಯಿಂದ ನೋಡಿದ್ರೆ ದೇವಿ. ಇಷ್ಟೇ ವ್ಯತ್ಯಾಸ. ಸೊ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸುಮಾರು ಸಿನಿಮಾಗಳಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಅದು ದರ್ಶನ್ ಅವ್ರ ಜೊತೆ ಅಂತೂ ಭಾಳ ಸಿನಿಮಾ ಮಾಡಿದ್ದೀನಿ. ಅವರು ಹೇಗೆ ಅಭಿಮಾನಿ, ನಾನು ದರ್ಶನ್ ಅವ್ರ ಅಭಿಮಾನಿ ಕೂಡ. ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಚೇತನ್ ಗೌಡ್ರೆ. ಸೊ ನನ್ನ ಪಾತ್ರದ ಹೆಸರು ಇಂದ್ರಜಿತ್. ಇದು ನೀವು ಹಿಂದೆ ನೋಡಿದರೆ ಎಷ್ಟೋ ಸಿನಿಮಾಗಳು ಪಾಸಿಟಿವ್ ನೆಗೆಟಿವ್ 2 ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದ ಡಿಫ್ರೆಂಟ್ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಅವಕಾಶ ಬಂದಂಗೆ ಹೇಗೆ ಈ ಪಾತ್ರ ನಿಭಾಯಿಸುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನೋಡುತ್ತೆ. ಆಮೇಲೆ ಸಿನಿಮಾ ನೋಡೋದು ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಸಿನಿಮಾ ಸಕ್ಸಸ್ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ದೇವಿ ಮೇಲೆ ಇರಲಿ. ನಮಸ್ಕಾರ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದರೆ ಈಗ ಸರ್ ಮಾತಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ. ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಚೇತನ್, ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ, ಒಳ್ಳೆ ಕಲಾವಿದ ಅಂತ ಬನ್ನಿ ಅಷ್ಟೆ. ಒಳ್ಳೆ ಕಲಾವಿದರಾಗಿ 100 ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು. ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇರಲಿ ನಿಮ್ಮೆಲ್ಲರದು. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೂಸಿಯಾಗಿ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು, ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ, ನಾನು ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ಒಳ್ಳೆಯದಾಗಲಿ 100 ಸಿನಿಮಾಗಳನ್ನ ಮಾಡುವಂಥ ಶಕ್ತಿನ ನಿಮಗೆ ಈ ಒಂದು ಸಿನಿಮಾ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ರೈತರ ಪರವಾಗಿ ನಿಂತಿದ್ದ ನಮ್ಮ ಎಲ್ರಿಗೂ, ಅಂದರೆ ಆಟದ ವಿಚಾರ ಹೋರಾಟಕ್ಕೆ ತಿರುಗಿತು. ಸೊ ಹಂಗೆ ನಾವೆಲ್ಲ ಹಮ್ಮಿಬಿಟ್ರು. ಒಳ್ಳೇದಾಗಲಿ. ಮತ್ತು ನನಗೆ ಫೋನ್ ಮಾಡಿದ್ರು ಫಸ್ಟು. ಹೀಗೆ ಹೋಗ್ತಿದ್ರೆ, ಸರ್ ನಾನು ಚೇತನ್ ಅಂತ ನಿಮ್ಮ ಹತ್ರ ಮಾತಾಡ್ಬೇಕು. ಏನು ವಿಷಯ ಅಂದೆ. ನಾನು ಹಿಂಗೆ ಸಿನಿಮಾ ಮಾಡಬೇಕು ಅಂದರು. ನೀವು ಅಂದೆ. ನಾನು ರೈತ ಸರ್ ಅಂದರು. ಅಲ್ಲ, ನನ್ನ ಸಿನಿಮಾ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮಾಡ್ತಾರೆ, ಏನು ರೈತರು ಮಾಡ್ತಾವ್ರಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಭಯ ಆಯಿತು. ಆಮೇಲೆ ಹೋಗಿ ಕತೆ ಹೇಳ್ತೀನಿ ಅಂದರು. ಸರಿ ಹೇಳಿ ಅಂದರು. ಅವ್ರದ್ದು ಒಂದಷ್ಟು ಕತೆ ಹೇಳಿದ್ರು, ಚೆನ್ನಾಗಿದೆ ಅಂತೆ. ಆಮೇಲೆ ಇನ್ನೊಂದು ಕತೆ ಇದೆ ಸರ್, ಆ್ಯಕ್ಚುಲಿ ಪಿಕ್ಚರ್ ಮಾಡಬೇಕಾಗಿರೋದು ಈ ಕತೆ, ನಾನು ಇಷ್ಟೊತ್ತು ಹೇಳಿದ್ದು ನನ್ನ ಕತೆ ಅಂದರು. ಸರಿ, 2 ಕತೆ ಇದೆ ಅಂದ್ಕೊಂಡೆ. ಸೊ ಅದೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಚೇತನ್ ಅಂದರೆ ಒಬ್ಬ ಹೀರೋ ಆಗಬೇಕು ಅಂತ ಬರೋದು, ಪ್ರೊಡ್ಯೂಸರ್ ಹುಡುಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬ ಚಿಕ್ಕ ಏಜ್ಗೆ ಎಲ್ಲ ವಿಚಾರನೂ, ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲೇ 100% ಕೆಲಸ, ಹೈನುಗಾರಿಕೆ ಅಂದರೆ ಅದರಲ್ಲಿ ಒಂದು 100%. ಯಾವುದೂ ಇದಿಲ್ಲ. ಒಂದು ಪರ್ಕೆ ತಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ, ಈ ಕಡೆ ನಮ್ಮ ಪ್ರವೀಣನ ಜೊತೆ ನಿಂತ್ಕೊಂಡು ಇಟ್ಟರು ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಇದು ಹುಲ್ಲು ತೊಗೊಂಡೋಗಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರಲ್ಲಿ ಅವ್ರ ತಾಯಿನ ಕರ್ಕೊಂಡ್ಬಂದು ಬಿಡೋದು. ಅಂದರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲ ವಿಭಾಗಗಳಲ್ಲೂ ಇದ್ದಾರಲ್ವಾ ಅಂತ. ಸೊ ಸಿನಿಮಾಗೆ ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನನಗೆ ಬಾಗಿಲು ಮುಚ್ಚಿದ್ಯಾ ಬಾಗಿಲು ತೆಗ್ದಿದ್ಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದರು. ಸೊ ರೆಡಿ. ಅಂದರೆ ಈಗಿನ ಪರಿಸ್ಥಿತಿಲಿ ಸಿನಿಮಾಗೆ ಬಂದು ಸಿನಿಮಾ ಹೆಚ್ಚು ಕಮ್ಮಿ ಆದಾಗ, ಇಲ್ಲ ಪಾಸಿಟಿವ್ ಆದಾಗ
ಹೊಗಳ್ಕೊಂಡು ಇಲ್ಲ ಏನಾದರೂ ನೆಗೆಟಿವ್ ಆದಾಗ ಇಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ವಿ ಆ ಥರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸ್ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಸೊ ಮತ್ತು ತಂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಅವರು 2ನೇ ಸಿನಿಮಾ ಅನಿಸುತ್ತೆ, ಮೊದಲನೇದು RCB ಅಂತ ಒಂದು ಸಿನಿಮಾ ಮಾಡಿದರು, ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಯೋಗಿ ಅವರಿದ್ದಾರೆ. ತುಂಬ ದಿನ ಆದಮೇಲೆ ನಮ್ಮ ಗೆಳೆಯ ಪೆಟ್ರೋಲ್ ಪ್ರಸನ್ನ ಅವರು, KR ಪೇಟೆ ಅವರು, ತುಂಬ ಜನ ನುರಿತ ನಟರು ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗಾಗಿ ಕತೆ ಬೇರೆ ಹೇಳಿದ್ರು. ಕತೆ ಅವರೇ ಬರ್ಕೊಂಡಿದ್ದಾರೆ ನಮ್ಮ ಚೇತನ್ ತುಂಬ ಚೆನ್ನಾಗಿದೆ ಕತೆ. ಮತ್ತು ನೀವು ಎಲ್ಲರ ಆಶೀರ್ವಾದ ಪಡ್ಕೊತಾ ಇದ್ದೀರಾ. ಸೊ ಇದೇ ಥರ ಸಿನಿಮಾನು ಯಶಸ್ಸಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ದು ಅವ್ರದ್ದೊಂದು ಬೇಸಿಕ್ ಲೈನ್ ಕೊಟ್ಟರು. ಸೊ ಅದು ಕತೆ ಬಂದು ಅಮ್ಮ ಮತ್ತು ತುಪ್ಪದನ್ನ ತಿನ್ಕೊಂಡು ಬೆಳೆದಿರೋಂಥ ಮಗು ಮೇಲೆ ಬರುತ್ತೆ. ಸೊ ಆ ಒಂದು ಪರಿಸ್ಥಿತಿ ಹೇಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ಅಮ್ಮನ ಮಗ ಬಂದು ಹರಿಸಿದ್ದಕ್ಕೆ. ಸೊ ನಮ್ಮ ಚಿತ್ರ ದೇವಿ ಚಿತ್ರದ ನಿರ್ದೇಶಕ ನಾನು ಪ್ರಕಾಶ್ ಅಂತ. ಈ ಹಿಂದೆ RC ಬ್ರದರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಚೇತನ್ ಸರ್ ಅವರು ನಾಯಕ ನಟರಾಗಿ ಮತ್ತು ನಿರ್ಮಾಪಕರಾಗಿ ಅವ್ರದ್ದೇ ಕತೆ ಅವ್ರದ್ದೇ ಚಿತ್ರಕಥೆ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟಾಗಿ ಬಂದಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಂಥ ಚೇತನ್ ಸರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್, ದೇವಿ ಶೀರ್ಷಿಕೆ ಅನ್ನೋದು ಒಂದು ಆಶೀರ್ವಾದನೂ ಆಗುತ್ತೆ ದೇವಿಯಿಂದ. ಅವಳು ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎರಡು. ಆ ಪಾತ್ರ ಮೊದಲು ಒಂದು ಆರಾಮಾಗಿ ಹೋಗುವಂಥ ಪಾತ್ರ, ಅದಾದಮೇಲೆ ಆ ಪಾತ್ರದ ಒಂದು ತೊಂದರೆಗಳಾದಾಗ ಆ ಪಾತ್ರ ಯಾವ ಥರ ತಿರುಗುತ್ತೆ ಅನ್ನೋದು ದೇವಿ ಮುಖಾಂತರ ಹೇಳ್ತಾ ಇದ್ದೀವಿ ಸರ್. ಹೌದು, ಅದನ್ನು ಚೇತನ್ ಸರ್ ಅವರೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ ಸರ್. ಸರ್, ಅಂದರೆ ಇವಾಗ ತಾಯಿ ಪ್ರೀತಿ, ಆಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಯಾರೂ ಸುಮ್ಮನಿರಲ್ಲ. ಸೊ ಅದರಿಂದ ಆ ಇಡೀ ಕತೆ ಎಳೆಯಾಗಿ ಅದು ಬಂದು ಹೋಗುತ್ತೆ ಸರ್. ಹಾಂ ಸರ್, ಖಂಡಿತ ಸರ್. ಇವತ್ತು ಮುಹೂರ್ತ ಆಗಿದೆ ಸರ್. ಈ 6 ದುನಿಯಾ ರಿಲೀಸ್ ಆದಾಗ ನಮ್ಮ ಗೆಳೆಯ ಮಾಸ್ತಿ ಇಲ್ಲೇ ಇದ್ದಾರೆ. ಅಲ್ಲಿ ಪೆಟ್ರೋಲ್ ಅಂತ ಬರೆದಿದ್ರು ಸೂರಿ. ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಲೇ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯ ಆದವರು ನಮ್ಮ ಚೇತನ್ನು. ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ ಅವರೊಬ್ಬ ರೈತರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವ್ರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನಾನು ಇವಾಗ ಒಂದು 10 ವರ್ಷ ಆಯಿತು ಹಸುಗಳೆಲ್ಲ ಸಾಕೋದು. ಮತ್ತು ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತಾಯಿತ್ತು. ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ. ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾಯಿದ್ದೀರಾ. ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು. ನನ್ನ ಪಾತ್ರ ಶರತ್ ಲೋಹಿತಾಶ್ವ ಇದ್ದಾರಲ್ಲ, ಅವ್ರ ತಮ್ಮನ ಕ್ಯಾರೆಕ್ಟರ್. ನಾನು ಏನೋ ಗೊತ್ತಿಲ್ಲ ನನಗೆ. ಶರತ್ ಲೋಹಿತಾಶ್ವ ಬಾರ್ನ್ 1972, 72, ನಾನು 73 ಬಾರ್ನು. ಆದರೆ ತಮ್ಮನ ಕ್ಯಾರೆಕ್ಟ್ರು ಅದು. ನಾನು ಡೈರೆಕ್ಟ್ರನ್ನ ಕೇಳಿದೆ, ಏನು ಸರ್ ಅಂತ. ಇಲ್ಲ ಸರ್, ನೀವು ಇನ್ನೂ ಹೆಂಗಾಗಿದ್ದೀರಾ? ಓಕೆ, ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗಿ ಮಾಡ್ಬೋದು. ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. ಚೇತನ್ನು ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ನನ್ನ ಚೇತು ಫೋನ್ ಮಾಡಿದ್ರು ಅಂತ ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿಯನ್ನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅಲ್ಲಪ್ಪ, ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಈಗ ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತ. ಇಲ್ಲ, ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು. ಮತ್ತು ಡೈರೆಕ್ಟರ್ ಇಬ್ಬರು ಬಂದರು, ಕತೆ ಹೇಳಿದ್ರು. ಕತೆ ತುಂಬ ಚೆನ್ನಾಗಿದೆ. ಶ್ರಮಜೀವಿ,
ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ದರು. ನಮ್ಮ ಅದೇ ಮಂಡ್ಯದ ನರಡಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ದರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದ್ದಾರಲ್ಲ ಅನ್ನೋ ದೊಡ್ಡ ಖುಷಿ ಆಯಿತು. ನಾನು ಪಕ್ಕ ರೈತನಲ್ಲದೇ ಇದ್ದರೂ ಈಗ ರೈತ ಆಗೋದಕ್ಕೆ ಹೊರಟಿದ್ದೀನಿ, ಚೇತು ಗೊತ್ತು. ಬಟ್ ರೈತ ಹೋರಾಟದಲ್ಲಿದ್ದವರೆಲ್ಲ ಪಾಂಡುರಂಗ ವಿಠಲ್ ಇರ್ಬೋದು, ಹಾಸನದ ಮಂಜುನಾಥ್ ದತ್ತ ಪ್ರೊಫೆಸರು, ಇವ್ರ ಜೊತೆ ಒಡನಾಟ, ನಂಜುಂಡೇಗೌಡ, ಇವ್ರ ಜೊತೆ ಎಲ್ಲ ತುಂಬ ಕಳೆದ 40 ವರ್ಷಗಳ ಹಿಂದಿನ ಒಡನಾಟ ಇತ್ತು ನನಗೆ, ನಾನಾಗ ವಿದ್ಯಾರ್ಥಿಯಾಗಿದ್ದಾಗ. ಆ ನೆನಪುಗಳೆಲ್ಲ ಬಂತು. ಮತ್ತು ಹಾಸನದ ಹೆರಗು ವಾಸು ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆ ಒಡನಾಟ. ಮತ್ತು ಪ್ರಕಾಶು, ನಾನು ವಿಷ್ಣುವರ್ಧನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಲ್ಲಿ ಆದಾಗ ಮತ್ತು ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ಕೋ ಡೈರೆಕ್ಟ್ ಆಗಿದ್ದವರು. ಒಳ್ಳೆ ಉತ್ಸಾಹಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಕತೆ ನನ್ನ ಪಾತ್ರ ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ನಾವು ಇರೋರೆಲ್ಲ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ಪಾತ್ರ ಹೇಳ್ತಾ ಹೋದರೆ ಕತೆ ಇಲ್ಲೇ ರಿವೀಲ್ ಮಾಡಬೇಕಾಗತ್ತೆ. ಸೊ ಇದೆಲ್ಲದಕ್ಕಿಂತ ಬೆನ್ನೆಲುಬಾಗಿ ಶ್ರೀಧರ್ ಸಂಭ್ರಮ್ ಇದ್ದಾರೆ, ಒಳ್ಳೆ ಮೆಲೋಡಿ ಸಾಂಗ್ಸ್ ಕೊಡುವಂಥ ವ್ಯಕ್ತಿ. ಮತ್ತು ಕನ್ನಡಕ್ಕೊಬ್ಬರೇ ಆಸ್ತಿ ಮಾಸ್ತಿ, ಅವಾಗ ಆ ಮಾಸ್ತಿ ಅವರಿದ್ದರು, ಈ ಮಾಸ್ತಿ ಹೋದರೆ ಮಾಸ್ತಿ ಉಪ್ಪಾರಳ್ಳಿ ಅವರು. ಸೊ ಈಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಅವರ ಜಾಗ ತುಂಬಬೇಕು ಮುಂದೆ. ಸಾಹಿತ್ಯ ಇವಾಗ ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಬರೀ ಸಿನಿಮಾಗೆ ಸೀಮಿತವಾಗಬಾರ್ದು ಅವ್ರದ್ದು, ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಮುಂದುವರಿಲಿ. ರೈತನಾಗಿ ಏನು ಯಶಸ್ಸು ಗಳಿಸಿದೆಯಾ ಚೇತು, ಸಿನಿಮಾ ರಂಗದಲ್ಲೂ ಒಳ್ಳೆ ಕಲಾವಿದರಾಗು. ನಮ್ಮ ಕ್ಯಾರ್ಪೇಟೆ ಹೇಳಿದಾಗೆ ಹೀರೋ ಆಗೋ ಅಂತ ಭ್ರಮೆನ ಬಿಟ್ಟು ನಾನು ಒಳ್ಳೆ ಕಲಾವಿದನಾಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀನು ಒಳ್ಳೆ ಕಲಾವಿದ, ನಾಯಕ, ನಟಾಗಿ ಬೆಳಿತೀಯ. ಶುಭವಾಗಲಿ, ಜಯವಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ದೇವಿ ಚಿತ್ರಕ್ಕೆ ಲಾಸ್ಟ್ 3 ಡೇಸಲ್ಲಿ ನಾನು ಎಂಟ್ರಿ ಆದ್ರೆ, ಅಂದರೆ ಇದಕ್ಕಿಂತ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 ಡೇಸ್ ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆಯದಾಗಲಿ ದೇವಿ ಚಿತ್ರಕ್ಕೆ. ನಾನು ಲವ್ ಮಾಕ್ಟೇಲ್ 3 ಜಗಬಮ್ಮಿ ಫಿಲಮ್ ನೋಡಿದ ತಕ್ಷಣ ಚೇತನ್ ಸರ್ ಊರಿಗೆ ಬಂದ್ಬಿಟ್ಟಿದ್ರು, ಈ ಫಿಲಮಲ್ಲಿ ನೀವೇ ಮಾಡಬೇಕು ಆ್ಯಕ್ಟಿಂಗ್ನ ಅಂತ. ಹಂಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಫಿಲಮಲ್ಲಿ ಮಾಡೋಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡಿದೆ ಎಲ್ಲರೂ ಅಂತ ಹೇಳ್ಕೊಂಡು. ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂಥ ಫ್ರೆಂಡಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡಾಗಿ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗನ್ನ ನಾವು ಡೆಲಿವರಿ ಮಾಡೋದು ನಮ್ಮದು ಒಂದು ಕನಸು, ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ಮದೊಂದು ಕನಸು ಸರ್, ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ ರೈತರಿದ್ರೇ ನಾವೆಲ್ಲ. ಸರ್ ನನಗೇನಾದರೂ ಒಂದು ಸ್ವಲ್ಪ ಬಂಡ ಧೈರ್ಯ ಇದ್ದರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನನಗೆ ರೈತನ ಕೆಲಸ ಬರುತ್ತೆ ಅಂತ. ನನಗೆ ಮುಂದೆ ಫ್ಯೂಚರ್ ನನಗೆ ತುಂಬ ಇಷ್ಟ, ರೈತರಾಗಬೇಕು. ಅನ್ನ ಬೆಳೆಯೋದು ತುಂಬ ಪುಣ್ಯದ ಕೆಲಸ, ನಮ್ಮದು ಕಾಟೇರದಲ್ಲೇ ಪಾಸ್ ಹೇಳ್ಬಿಟ್ಟಿದೆ. ಸೊ ಆ ಥರ ಸರ್, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನಮ್ಮೆಲ್ಲರ ಸಪೋರ್ಟ್ ರೈತರಿಗೆ ಯಾವಾಗಲೂ ಇರುತ್ತೆ. ನಾವು 100 ವರ್ಷ ಚೆನ್ನಾಗಿ ತಿನ್ನಬೇಕು ಅಂದರೆ ನೀವೇ ಬೆಳೆಯಬೇಕು, ಅದನ್ನು ಮರೆಯೋಂಗಿಲ್ಲ. ತಾಯಿನ ಮರೆದ್ರು ರೈತನ ಮರೆಯೋಂಗಿಲ್ಲ. ಅಷ್ಟು ಪ್ಯೂರು ನಾವು ಬದುಕಿರೋಕ್ಕೆ ಪ್ರತಿದಿನ ನಮಗೆ ಫುಡ್ ಕೊಡ್ತೀರಾ. ಸೊ ಎಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಋಣ ನಾವು ಯಾವತ್ತೂ ತೀರ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ ಸರ್. ಥ್ಯಾಂಕ್ ಯು. ಸೊ ಆ್ಯಂಡ್ ದೇವಿ, ಚೇತನ್ ಬ್ರೋ, ಸೊ ನಮ್ಮನ್ನು ಕರೆದು ಬ್ರೋ ನನ್ನ ಜೊತೆ ನೀವೇ ಮಾಡಬೇಕು ಅಂತ. ಅವ್ರದ್ದು ಫುಲ್ ರಾ ಇದೆ. ನನಗೂ ನಾನು ಹೇಳಿದೆ, ತುಂಬ ಕಾಮಿಡಿ ಎಲ್ಲ ಮಾಡಿದ್ದೀವಿ, ರಾ ಸಬ್ಜೆಕ್ಟ್ ಮಾಡೇ ಇಲ್ಲ, ನಿಮ್ಮ ಜೊತೆ ಫುಲ್ ಖುಷಿ ಇದೆ ಅಂತ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಣವಿತ್ ಅಂತ. ಜಗತ್ತಿಗೆ ತೋರಿಸುವಂಥ, ನಮ್ಮನ್ನು ಪರಿಚಯಿಸುವಂಥ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ದೆನ್ ರೈತರ ಮಗ ರೈತನಿಗೆ
ಚಾನ್ಸ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ. ಇದು ತುಂಬ ಅಂದರೆ ನೆಗೆಟಿವ್ ಶೇಡೆಡ್ ಕ್ಯಾರೆಕ್ಟ್ರಲ್ಲೂ ಬರುತ್ತೆ, 2 ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ. ಆ ಥರ ಶೇಡೆಡ್ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದರೆ ರೈತಗೆ ಸಂಬಂಧಪಟ್ಟಂಥ ಪಾತ್ರನ ಮಾಡ್ತಿರೋದು ಒಬ್ಬ ರೈತನ ಮಗನಾಗಿ ನನಗೂ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆಶೀರ್ವಾದ ಈ ಟೀಮಲ್ಲಿ ಇರಲಿ, ಕಲಾವಿದರ ಮೇಲೆ ಇರಲಿ. ಥ್ಯಾಂಕ್ ಯು. ಹೋರ್ಡಿಂಗ್ಸ್ ನೋಡಿದ್ರಲ್ಲ ಸರ್ ನೀವು, ಮೈಸೂರು ಬ್ಯಾಂಗ್ಳೂರ್ ರೋಡು, ಆ ಹೋರ್ಡಿಂಗ್ಸ್ ನಮ್ಮದೇ. ಸೊ ಫಸ್ಟ್ ಟೈಮ್ ನನಗೆ ತುಂಬ ನರ್ವಸ್ ಇದೆ. ನಾನೊಂದು ಸೀನಾ ಅನ್ನೋ ಒಂದು ನೆಗೆಟಿವ್ ರೋಲಲ್ಲಿ ಪಾರ್ಟಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಚೇತನ್ ಬ್ರೋ. ಸರ್, ಸಬ್ಜೆಕ್ಟು ಅಂತ ಉಟ್ಕೊಂಡಿದ್ದು ಇದೇ 1.5 ವರ್ಷದಿಂದ ಒಬ್ಬರು ಡೈರೆಕ್ಟ್ರು ಬರ್ತಾರೆ ಸರ್, ಒಂದು ಒಳ್ಳೆ ಕತೆ ಮಾಡಿದ್ದೀನಿ, ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ, ಮುಗಿದ್ರು ಗೊತ್ತಾಗಲ್ಲ, ಅದು ಮಂಡ್ಯ ಜನ ನಾವು, ನಮಗೇನು ಗೊತ್ತಾಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯಿತು. ಕೊನೆಗೆ ಡೈರೆಕ್ಟ್ರ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ನಾನು ಒಬ್ಬನೇ ಇರೋದು, ಡೈರೆಕ್ಟ್ರೇ ಇಲ್ಲ. ಡೈರೆಕ್ಟ್ರ್ ಎಲ್ಲಿ ಹೋದ್ರು ಅಂದರೆ, ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯಿತು, ನಮಗೆ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ. ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ಟರು ಅಂತ ಗೊತ್ತಿಲ್ಲ. ಇಲ್ಲ, ನಿಮ್ದು ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನು ಯಾವ ರೀತಿ ಹೇಳ್ತಾರೆ ಅಂದರೆ ಸರ್, ಪ್ರೀಸತ್ತಪ್ಪ ಫಿಲಮ್ ಥರ ನಿನ್ನನ್ನು ಹೀರೋಗಿ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ. ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟ್ರಿಗೆ ಸೀನ್ ಹೇಳಕ್ಕೆ ಬರ್ತಿಲ್ಲ ಅಂತ. ತುಂಬ ಹಂಗೆ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡಿದ್ಮೇಲೆ 11ನೇ ಸಿನಿಮಾ ನಾನೇ ಬರೀಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ. ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು, ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದು ನನಗೆ ಗೊತ್ತಿಲ್ಲ, ಮಧು ಬಂಗಾರಪ್ಪ ಸರ್ ಮಾಡಿ ನಿಂತಿದೆಯಂತೆ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬ ಓಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ಟರು, ಟೈಟ್ಲು ಕೊಟ್ಟರು, ರಿಜಿಸ್ಟ್ರೇಷನ್ ಆಯಿತು, ಹಿಂಗೆ ಬಂದಿದೆ ಸರ್. ಹೌದು ಸರ್, ಹೌದು ಸರ್. ಇವತ್ತು ಜೀವನ ಹೆಂಗೆ ನಡೀತಿದೆ, ಯಾವ ಥರ ನಡೀತಿದೆ, ರೈತರು ಯಾವ ಥರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ, ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ಥರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡೋಕ್ಕೆ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ಗೆ ಎಂಟ್ರಿ ಕೊಡ್ತಾನೆ ಸರ್. ಆ ಥರ ಇದೆ.